ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಶ್ರೀಚಕ್ರ ಇಂದಿಗೂ ಬಗೆಹರಿಸಲಾಗದ ನಿಗೂಢ ವಿಚಾರಗಳಲ್ಲಿ ಒಂದು. ಶ್ರೀಚಕ್ರದಲ್ಲಿಯೇ ಜಗನ್ಮಾತೆ ವಾಸಿಸುತ್ತಾಳೆಂದು ಪುರಾಣ ಕಥೆಗಳು, ಧಾರ್ಮಿಕ ನಂಬಿಕೆಗಳಿವೆ. ನಿಜಕ್ಕೂ ಶ್ರೀಚಕ್ರದ ಶಕ್ತಿಯನ್ನ ಅರಿತವರೇ ಬಲ್ಲರು ಆ ತಾಯಿ ಮಹಿಮೆಯ. ಸಾಮಾನ್ಯ ಮನುಷ್ಯರಾದವರು ಶ್ರೀಚಕ್ರವನ್ನ ಪೂಜಿಸುವುದರಿಂದ ಸಕಲ ದಾರಿದ್ರ್ಯಗಳೆಲ್ಲವೂ ತೊಲಗಿ ಸಕಲ ಐಶ್ವರ್ಯಗಳು ಪ್ರಾಪ್ತಿಯಾಗುತ್ತವೆ ಎಂಬ ನಂಬಿಕೆ ಇದೆ. ಅಲ್ಲದೆ ಯಾರ ಮನೆಯಲ್ಲಿ ಶ್ರೀಚಕ್ರ ಸಮೇತವಾದ ಪೂಜಾ ಕೈಂಕರ್ಯ ಪ್ರತಿನಿತ್ಯ ನೆರವೇರುತ್ತೋ ಆ ಮನೆಗೆ ಯಾವುದೇ ದುಷ್ಟಶಕ್ತಿಗಳಿಂದಲೂ ಹಾನಿಯಾಗುವುದಿಲ್ಲ. ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸುತ್ತೆ ಅನ್ನೋದು ನಮ್ಮ ನಂಬಿಕೆ. ಹೀಗೆ ಹಿಂದೂ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಶ್ರೀಚಕ್ರದ ಕುರಿತಾದ ನಾನಾ ಉಲ್ಲೇಖಗಳು ಸಿಗ್ತವೆ. ಬನ್ನಿ ಹಾಗಿದ್ರೆ ಇಂದಿನ ಸಂಚಿಕೆಯಲ್ಲಿ ಶ್ರೀಚಕ್ರದ ಕುರಿತಾದ ಕೆಲವೊಂದಷ್ಟು ವಿಚಾರಗಳನ್ನ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಯಂತ್ರಗಳಲ್ಲೇ ಅತ್ಯಂತ ಶ್ರೇಷ್ಠ ಅಂದರೆ ಶ್ರೀಚಕ್ರ. ಶ್ರೀ ಶಂಕರಾಚಾರ್ಯರು ಆನಂದ ಲಹರಿಯಲ್ಲಿ ಶ್ರೀಚಕ್ರದ ಕುರಿತಾದ ಅಮೋಘವಾದ ವರ್ಣನೆ ಮಾಡಿದ್ದಾರೆ. ಮೊಟ್ಟಮೊದಲು ಶ್ರೀ ಶಂಕರಾಚಾರ್ಯರು ಶ್ರೀಚಕ್ರವನ್ನ ಸ್ಥಾಪನೆ ಮಾಡಿದ್ದು ಮಧುರೈ ಮೀನಾಕ್ಷಿ ದೇವಸ್ಥಾನದಲ್ಲಿ. ಕಾಳಿ ಸ್ವರೂಪದಲ್ಲಿದ್ದ ದೇವಿಯನ್ನ ತಮ್ಮ ಸ್ತೋತ್ರಗಳಿಂದ ಸಂಪನ್ನಗೊಳಿಸಿದವರು. ಆ ಕಾಳಿ ಸ್ವರೂಪದಲ್ಲಿದ್ದ ಮಧುರೈ ಮೀನಾಕ್ಷಿ ದೇವಿಯನ್ನ ಶಂಕರಾಚಾರ್ಯರು ಪಗಡೆ ಆಟದ ನೆಪದಲ್ಲಿ ಮಂತ್ರಶಕ್ತಿಯಿಂದ ಗೆರೆಗಳನ್ನ ಎಳೆದು ದೇವಿಯನ್ನ ಅದರಲ್ಲಿ ಬಂಧಿಸಿದ್ದರಂತೆ. ಕಾಳಿ ಸ್ವರೂಪದಲ್ಲಿದ್ದ ಮಧುರೈ ಮೀನಾಕ್ಷಿಗೆ ತಾನು ಗೆರೆಗಳ ಮಧ್ಯೆ ಬಂಧನವಾಗಿದ್ದು ಅರಿವಿಗೆ ಬಂದಾಗ ಈತ ಸಾಧಾರಣ ಬಾಲಕನಲ್ಲ ಅಂತ ತಿಳಿದು ತನ್ನನ್ನ ಬಂಧನದಿಂದ ಮುಕ್ತಗೊಳಿಸು ಅಂತ ಕೇಳಿಕೊಳ್ತಾಳೆ. ಆಗ ಶಂಕರಾಚಾರ್ಯರು, ನೀನು ಕಾಳಿ ಸ್ವರೂಪವನ್ನ ಬಿಟ್ಟು ಮಾತೃ ಸ್ವರೂಪಕ್ಕೆ ಬಂದರೆ ಮಾತ್ರ ಬಂಧನದಿಂದ ಮುಕ್ತಿಗೊಳಿಸುವೆ ಅಂತ ಸವಾಲು ಹಾಕಿದಾಗ ಆ ಮುಗ್ಧ ಬಾಲಕನ ಮಂತ್ರಶಕ್ತಿಗೆ ತಲೆಬಾಗಿ ಮಾತೃ ಸ್ವರೂಪವನ್ನ ಪಡೆಯುತ್ತಾಳೆ ಮಧುರೈ ಮೀನಾಕ್ಷಿ. ಇವತ್ತಿಗೂ ನೋಡಿ, ಮಧುರೈ ಮೀನಾಕ್ಷಿ ಮಧುರವಾಗಿ ನಗುವ ಮುಖದಲ್ಲಿ ಮಾತೃ ಸ್ವರೂಪದಲ್ಲೇ ಇದ್ದಾಳೆ. ಈ ರೀತಿಯಾಗಿ ಎಲ್ಲೆಲ್ಲಿ ಶಕ್ತಿ ಕ್ಷೇತ್ರಗಳಿವೆಯೋ ಅಲ್ಲಲ್ಲಿ ಶಂಕರಾಚಾರ್ಯರು ಶ್ರೀಚಕ್ರವನ್ನ ಸ್ಥಾಪನೆ ಮಾಡಿದ್ದಾರೆ. ಶ್ರೀಚಕ್ರ ಅಂದ್ರೆ ಅದೊಂದು ಮಂಡಲ. ಮಂಡಲದ ಮಧ್ಯೆ ಶ್ರೀ ಅಂದ್ರೆ ಸಾಕ್ಷಾತ್ ಪರಮೇಶ್ವರಿಯ ವಾಸಸ್ಥಾನ, ಅಂದರೆ ನವತ್ರಿಕೋಣ. 9 ತ್ರಿಕೋಣದ ಮಧ್ಯೆ ಬಿಂದು. ನವಶಕ್ತಿ ಸ್ವರೂಪಳಾದ ದೇವಿ ಅದರ ಮಧ್ಯದಲ್ಲಿ ವಾಸ. ಅದಕ್ಕೆ ದೇವಿಯನ್ನ ಶ್ರೀಚಕ್ರಾಂತರ ವಾಸಿನಿ ಅಂತ ವರ್ಣಿಸ್ತಾರೆ. ಇನ್ನು ಶ್ರೀಚಕ್ರದ ವಿಶೇಷತೆಯನ್ನ ಗಮನಿಸಿದ್ರೆ, ಈ ಯಂತ್ರದ ಮೇಲ್ಮುಖ ಅಗ್ನಿ ತತ್ವವನ್ನ ಹೊಂದಿದ್ರೆ ಅದರ ಸುತ್ತಲೂ ಇರುವ ವೃತ್ತ ವಾಯು ತತ್ವವನ್ನ ಹೊಂದಿದೆ. ಮಧ್ಯದ ಬಿಂದು ಜಲತತ್ವ ಮತ್ತು ಅದರ ತಳ ಭೂತತ್ವವನ್ನ ಹೊಂದಿದೆ. ಅದರಲ್ಲೂ ಸ್ಫಟಿಕದ ಶ್ರೀಚಕ್ರ ಯಂತ್ರ ಶ್ರೇಷ್ಠವಾದದ್ದು. ನಂತರ ಬೆಳ್ಳಿ, ತಾಮ್ರ ಇತ್ಯಾದಿ ಬರುತ್ತವೆ. ಶುಕ್ರವಾರ, ಶನಿವಾರ ಮತ್ತು ಹುಣ್ಣಿಮೆಯ ದಿನ ಶ್ರೀಚಕ್ರದ ಪೂಜೆ ಅತ್ಯಂತ ಫಲದಾಯಕ. ಯಾರ ಮನೆಯಲ್ಲಿ ನಿತ್ಯ ಶ್ರೀಚಕ್ರ ಪೂಜೆ ನಡೆಯುತ್ತದೆಯೋ ಅಲ್ಲಿ ಸಾಕ್ಷಾತ್ ಪರಮೇಶ್ವರಿಯು ವಾಸವಿರ್ತಾಳೆ. ಅವರಿಗೆ ದಾರಿದ್ರ್ಯ ಬರೋದಿಲ್ಲ. ಅಲ್ಲಿ ಶಾಂತಿ ನೆಲೆಸಿರುತ್ತೆ ಎಂದು ಹಿರಿಯರು ಹೇಳ್ತಾರೆ. ಯಾಕಂದ್ರೆ ದೇವಿಯನ್ನ ಶಾಂತಿ ಸ್ವರೂಪದಲ್ಲಿ ತಂದದ್ದೇ ಶ್ರೀಚಕ್ರದಲ್ಲಿ. ಯಾರ ಮನೆಯಲ್ಲಿ ಶ್ರೀಚಕ್ರ ಪೂಜೆ ನಡೆಯುತ್ತದೆಯೋ ಅಲ್ಲಿ ಸಂಪತ್ತಿಗೆ ಕೊರತೆ ಇರೋದಿಲ್ಲ. ಪ್ರತಿ ಶುಕ್ರವಾರ ಲಲಿತಾ ಅಷ್ಟೋತ್ತರ ಸಹಿತ ಕುಂಕುಮಾರ್ಚನೆಯನ್ನ ಮಾಡಿದ್ರೆ ಇಷ್ಟಾರ್ಥವೆಲ್ಲವೂ ಸಿದ್ಧಿಸುತ್ತೆ. ಶ್ರೀಚಕ್ರದ ಆರಾಧನೆ ನಡೆಯುವಲ್ಲಿ ಯಾವುದೇ ತರಹದ ಮಾಟ ಮಂತ್ರ, ದುಷ್ಟಶಕ್ತಿಗಳ ಕಾಟ ನಡೆಯೋದಿಲ್ಲ. ಆರೋಗ್ಯ ದೃಷ್ಟಿಯಿಂದಲೂ ಶ್ರೀಚಕ್ರ ಪೂಜೆ ಬಹಳ ಒಳ್ಳೆಯತೆ. ಇನ್ನು ಶ್ರೀಚಕ್ರವನ್ನ ಖರೀದಿಸುವಾಗ ಕೆಲವೊಂದಷ್ಟು ಗಮನ ಹರಿಸಬೇಕಾಗತ್ತೆ. ಅದರ ಮೂಲೆಗಳು ಸ್ಪಷ್ಟತೆಯಿಂದ ಕೂಡಿರಬೇಕು. ಗೆರೆಗಳು ಅಂಕುಡೊಂಕಾಗಿರಬಾರದು. ಶ್ರೀಚಕ್ರದ ಸುತ್ತಲೂ 8 ದಳದ ಕಮಲ ಇರಬೇಕು. ನಂತರ ಹೊರಭಾಗ 16 ದಳದ ಕಮಲವಿರಬೇಕು. ಹೊಸದಾಗಿ ತಂದ ಶ್ರೀಚಕ್ರವನ್ನ ಯಾವುದಾದರೂ ದೇವಿ ದೇವಸ್ಥಾನದಲ್ಲಿ ಅಭಿಷೇಕ ಪೂಜೆ ಮಾಡಿಸಿದ ನಂತರ ಮನೆಯಲ್ಲಿ ಇಟ್ಟು ಪೂಜಿಸಬೇಕಾಗತ್ತೆ. ಸಾಮಾನ್ಯವಾಗಿ ಶ್ರೀಚಕ್ರದ ಹೆಸರನ್ನ ಎಲ್ಲರೂ ಕೇಳಿರ್ತೀರಿ. ದೇವಿ ದೇವಾಲಯಗಳಲ್ಲಿ ಹೆಚ್ಚಾಗಿ ಶ್ರೀಚಕ್ರವನ್ನ ಸ್ಥಾಪಿಸಿರ್ತಾರೆ. ಕೆಲವು ಮನೆಗಳಲ್ಲೂ ಕೂಡ ಶ್ರೀಚಕ್ರವನ್ನ ಇಟ್ಟು ಪೂಜಿಸ್ತಾರೆ, ಆರಾಧಿಸ್ತಾರೆ. ಅಂತಹ ಮನೆಗಳಲ್ಲಿ ಸಾಕ್ಷಾತ್ ದೇವಿಯೇ ನೆಲೆಸಿರ್ತಾಳೆ. ಇದರಿಂದ ದಾರಿದ್ರ್ಯ ನಾಶವಾಗಿ ಸುಖ, ಸಮೃದ್ಧಿ, ಶಾಂತಿ ನೆಲೆಸಿರುತ್ತೆ. ಅಂತಹ ಮನೆಗಳಲ್ಲಿ ನಕಾರಾತ್ಮಕ ಶಕ್ತಿಯ ಪ್ರವೇಶಕ್ಕೆ ಆಸ್ಪದವಿರೋದಿಲ್ಲವಂತೆ. ಇನ್ನು ಈ ಯಂತ್ರವು ಸ್ತ್ರೀ ಹಾಗೂ ಪುರುಷ ಶಕ್ತಿಗಳೆರಡರ ಪ್ರತೀಕ.
ಇದರ ಬಗ್ಗೆ ಉಪನಿಷತ್ಗಳ ಕಾಲದಿಂದಲೂ ಉಲ್ಲೇಖ ಇದೆ. ಇನ್ನು ಶ್ರೀಚಕ್ರವನ್ನ ಪೂಜಿಸೋದ್ರಿಂದ ಸಂಪತ್ತಿನ ಜೊತೆಗೆ ಇಹ ಪರಗಳೆರಡರ ಉನ್ನತಿಗೆ ಸಾಧನವಾಗಿದೆ. ಶ್ರೀಚಕ್ರವನ್ನ ಪೂರ್ವಾಭಿಮುಖವಾಗಿ ಇಟ್ಟು ಪೂಜಿಸುವವರು ಉತ್ತರಾಭಿಮುಖವಾಗಿ ಕುಳಿತು ಪೂಜಿಸಬೇಕು. ಶ್ರೀಚಕ್ರ ಯಂತ್ರ ಒಂದು ಶಕ್ತಿಯುತವಾದ ಯಂತ್ರವೆನ್ನುವುದು ನಮ್ಮೆಲ್ಲರಿಗೂ ತಿಳಿದಿರುವಂತಹ ಸಂಗತಿ. ಇದು ಜಗನ್ಮಾತೆಯಾದ ದೇವಿಯನ್ನ ಪ್ರತಿನಿಧಿಸುವ ಒಂದು ಯಂತ್ರ. 9 ತ್ರಿಕೋನಗಳು ಒಂದಕ್ಕೊಂದು ಬೆಸೆದುಕೊಂಡಂತೆ ಇರುವ ಈ ಯಂತ್ರವನ್ನ ನವಚಕ್ರವೆಂದು ಕರೀತಾರೆ. ಈ ಎಲ್ಲ ತ್ರಿಕೋನಗಳು ಸೇರುವ ಮಧ್ಯದ ಬಿಂದುವಿನಲ್ಲಿ ನವಶಕ್ತಿ ಸ್ವರೂಪಳಾದ ದೇವಿ ನೆಲೆಸಿರುತ್ತಾಳೆ. ಅದರಿಂದಾಗಿಯೇ ಚಕ್ರಾಂತರ ವಾಸಿನಿ ಎಂದು ದೇವಿಯನ್ನ ವರ್ಣಿಸ್ತಾರೆ. ಶ್ರೀಚಕ್ರದ 9 ತ್ರಿಕೋನಗಳು ಪರಸ್ಪರ ಬೆಸೆದು ಮತ್ತೆ 43 ಸಣ್ಣ ಸಣ್ಣ ತ್ರಿಕೋನಗಳಾಗ್ತವೆ. ಇದು ಪೂರ್ಣ ಬ್ರಹ್ಮಾಂಡದ ಅಥವಾ ಗರ್ಭದ ಸಂಕೇತವಾಗಿ ಅದ್ವೈತ ಸಿದ್ಧಾಂತವನ್ನ ಪ್ರತಿಪಾದಿಸುತ್ತೆ. ಶ್ರೀಚಕ್ರದ ಸುತ್ತಲೂ 8 ದಳದ ಕಮಲವಿರುತ್ತೆ. ನಂತರ ಹೊರಗಡೆ 16 ದಳಗಳ ಕಮಲವಿರುತ್ತೆ. ರೇಖಾಚಿತ್ರದ ಮೂಲಕ ದೇವಿಯನ್ನ ಪೂಜಿಸಬಹುದಾದ ಅತ್ಯುತ್ತಮ ವಿಧಾನಗಳಲ್ಲಿ ಇದೂ ಒಂದು. ಇದರಲ್ಲಿ ವಿಮಾನ ಚಕ್ರ, ಗೋಪುರ ಚಕ್ರ ಹಾಗೂ ಗೋಲಚಕ್ರ ಇವುಗಳು ಮುಖ್ಯವಾದ 3 ಪ್ರಕಾರಗಳು. ಶ್ರೀಚಕ್ರಾಕಾರದ ಮೇಲೆಯೇ ಕಟ್ಟಿರುವ ಹಲವಾರು ದೇವಾಲಯಗಳಲ್ಲಿ ತುಮಕೂರು ತಾಲೂಕಿನ ಹೆಬ್ಬೂರಿನ ಕಾಮಾಕ್ಷಿ ಶಾರದಾ ದೇವಾಲಯ ಹಾಗೂ ಇಂಡೋನೇಷ್ಯಾದ ಬೊರೋಬುದರ್ನಲ್ಲಿರುವ ಬೌದ್ಧ ದೇವಾಲಯಗಳು ಸೇರಿವೆ. ಶ್ರೀಚಕ್ರವನ್ನ ಶಂಕರಾಚಾರ್ಯರು ಭಾರತದ ಹಲವಾರು ದೇವಾಲಯಗಳಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾದುವು ಎಂದರೆ ವಿಜಯವಾಡದ ಕನಕದುರ್ಗ, ಶೃಂಗೇರಿಯ ಶಾರದಾಂಬ, ಕೊಲ್ಹಾಪುರದ ಮಹಾಲಕ್ಷ್ಮಿ, ಕಂಚಿ ಕಾಮಾಕ್ಷಿ, ನೆಲ್ಲೂರು ಅಂಧ್ರ, ಚೆನ್ನೈ ಕಾಮಾಕ್ಷಿ, ಶ್ರೀರಂಗಪಟ್ಟಣದ ನಿಮಿಷಾಂಬ, ಶಿವನ ಸಮುದ್ರದ ಮೀನಾಕ್ಷಿ, ಕೊಲ್ಲೂರು ಮೂಕಾಂಬಿಕಾ, ಶ್ರೀಶೈಲದ ಭ್ರಮರಾಂಬ, ತಿರುವತ್ತಿಯೂರಿನ ಕಾಳಿ, ಕಟೀಲು ದುರ್ಗಾ ಪರಮೇಶ್ವರಿ, ಗುವಾಹಟಿಯ ಕಾಮಾಖ್ಯ, ಕಾಶ್ಮೀರದ ಜಗದಂಬ ಶಾರಿಕಾ ಭಗವತಿ ದೇವಾಲಯಗಳು ಮುಖ್ಯವಾದವು. ಇದಲ್ಲದೆ ಭಾರತದಲ್ಲಿ ವಿವಿಧ ಕಡೆಗಳಲ್ಲಿಯೂ ಹಾಗೂ ನೇಪಾಳದ ಪಶುಪತಿನಾಥ ದೇವಾಲಯದಲ್ಲಿಯೂ ಶ್ರೀಚಕ್ರ ಸ್ಥಾಪನೆಯಾಗಿದೆ. ಉತ್ತರಾಖಂಡದ ಅಲ್ಮೋರಾ ಜಿಲ್ಲೆಯ ಲಾಮಗಢದಲ್ಲಿ ಶ್ರೀ ಕಲ್ಯಾಣಿಕಾ ಡೋಲಾಶ್ರಮದಲ್ಲಿ 1600 ಕಿಲೋ ತೂಕದ ಶ್ರೀಚಕ್ರ ಯಂತ್ರವನ್ನು ಸ್ಥಾಪಿಸಲಾಗಿದೆ. ಇದುವೇ ಜಗತ್ತಿನ ಅತಿದೊಡ್ಡ ಶ್ರೀಚಕ್ರವೆಂದು ಪರಿಗಣಿಸಲಾಗಿದೆ. ಇನ್ನು ಮೊಟ್ಟಮೊದಲ ಶ್ರೀಚಕ್ರ ಸ್ಥಾಪನೆಯಾಗಿದ್ದು ಮದುರೈನಲ್ಲಿ. ಅಲ್ಲಿ ನೆಲೆ ನಿಂತಿರುವ ಮದುರೈ ಮೀನಾಕ್ಷಿ ಮೊದಲು ಉಗ್ರ ಸ್ವರೂಪಳಾಗಿದ್ದು ಮಾಂಸಾಹಾರ ಭಕ್ಷಗಳಾಗಿದ್ದಳಂತೆ. ಹೀಗಾಗಿ ಮದುರೈ ಮೀನಾಕ್ಷಿ ದೇವಿಯನ್ನ ಪಗಡೆ ಆಟದ ನೆಪದಲ್ಲಿ ಶಂಕರಾಚಾರ್ಯರು ಶ್ರೀಚಕ್ರ ಯಂತ್ರದ ಮಧ್ಯೆ ಬಂಧಿಸಿದ್ದು, ನಂತರ ದೇವಿ ಬಿಡುಗಡೆ ಕೇಳಿದಾಗ ಮಾಂಸಾಹಾರವನ್ನು ಬಿಟ್ಟು ಶಾಕಾಹಾರಿ ಆಗುವಂತೆ ಬೇಡಿಕೊಂಡು ನಂತರ ದೇವಿ ಸೌಮ್ಯ ರೂಪಳಾಗಿ ಮೀನಾಕ್ಷಿಯಾಗಿ ನೆಲೆಸಿದ ನಂತರ ಶಂಕರಾಚಾರ್ಯರೇ ಉಗ್ರಶಕ್ತಿ ಸೋಪಾನವಾಗಿದ್ದ ಶ್ರೀಚಕ್ರವನ್ನ ಪರಿಷ್ಕರಿಸಿ ಮಂಗಳಕರ ಶಕ್ತಿ ದೇವತೆಯ ಸಾತ್ವಿಕ ರೂಪ ಉಗಮಿಸುವಂತೆ ಮಾಡ್ತಾರೆ. ಕ್ರಮಬದ್ಧವಾಗಿ ರಚಿಸಿದ ಶ್ರೀಚಕ್ರದ ಮೇಲೆ ಲೇಸರ್ ಕಿರಣಗಳನ್ನು ಹಾಯಿಸಿದಾಗ ಶ್ರೀ ಲಲಿತಾ ದೇವಿಯ ಚಿತ್ರ ಗೋಚರಿಸಿದ್ದು ದಾಖಲಾಗಿದೆ. ಶ್ರೀಚಕ್ರದ ಮೇಲೆ ಇಟ್ಟ ದೃಷ್ಟಿ ನರಮಂಡಲದಲ್ಲಿ ಉಂಟಾಗುವ ಕಂಪನ ಅಂದ್ರೆ ಎಲೆಕ್ಟ್ರೋ ಕೆಫೆಲೋಗ್ರಾಫ್ ಆಲ್ಫಾ ಅಲೆ ಹೊರಡಿಸುತ್ತೆ. ಶ್ರೀಚಕ್ರದ ಚೌಕಟ್ಟು ಜ್ಞಾನೇಂದ್ರಿಯ ಮಟ್ಟದ ಆಧುನಿಕ ನರಶಾಸ್ತ್ರ ವಿವರಣೆಗೆ ಹೋಲಿಕೆ ಇದೆ. ಬಲಮೆದುಳು ದೃಷ್ಟಿ ಶ್ರವಣ ಶಕ್ತಿ ಚೇತಕವೆಂದು ನಂಬಿದ್ದಂತಹ ಋಷಿಗಳು ಮಾನವ ದೇಹ ಕಾರ್ಯಶೀಲತೆಯ ವಿಸ್ತಾರ ಜ್ಞಾನ ಪಡೆದುದರಲ್ಲಿ ಆಶ್ಚರ್ಯವಿಲ್ಲ. ಈಜಿಪ್ಟನ ಪಿರಮಿಡ್ ರಚನಾಶಾಸ್ತ್ರಕ್ಕೂ ಶ್ರೀಚಕ್ರದ ರೇಖಾಗಣಿತ ರಹಸ್ಯದ ಕೊಡುಗೆ ಇದೆ ಎನ್ನುವ ಅಭಿಪ್ರಾಯವೂ ಇದೆ. ಶ್ರೀಚಕ್ರದ ರಹಸ್ಯ ಭೇದಿಸಲು ರಷ್ಯಾದ ಮನಃಶರೀರ ಶಾಸ್ತ್ರದ ವಿಜ್ಞಾನಿಗಳು ಮಾಸ್ಕೋ ವಿಶ್ವವಿದ್ಯಾಲಯದಲ್ಲಿ ಸಂಶೋಧನೆಯಲ್ಲಿ ನಿರತರಾಗಿದ್ದಾರೆ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಇತ್ತೀಚಿನ ವರದಿಯೊಂದು ಶ್ರೀಚಕ್ರದ ಆರಾಧನೆ ಜೀವಕೋಶದಲ್ಲಿರುವ DNA ಕಾರ್ಯಚಟುವಟಿಕೆಯ ಪರದಿಗೆ ಬರುವಂತೆ ಪ್ರಚೋದಿಸುತ್ತೆ ಎಂದು ಹೇಳಿದೆ. ಶ್ರೀಚಕ್ರವನ್ನ ಶಂಕರಾಚಾರ್ಯರು ಅಲ್ಲದೆ ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು ಕೂಡ ಆರಾಧಿಸಿ ಆನಂದಿಸಿ ಇದರ ಮಹಿಮೆಯನ್ನ ಲೋಕಕ್ಕೆ ಸಾರಿದ್ದಾರೆ. ಇಂತಹ ಮಹೋನ್ನತ ಶಕ್ತಿಯನ್ನ ಹೊಂದಿರುವ ಶ್ರೀಚಕ್ರದ ಮಹಿಮೆಯನ್ನ ತಿಳಿದು ಆರಾಧಿಸುತ್ತಿದ್ದರು ನಮ್ಮ ಋಷಿ ಮುನಿಗಳು. ಈಗ ವೈಜ್ಞಾನಿಕವಾಗಿ ಹೇಳುತ್ತಿರುವ ಎಷ್ಟೋ ವಿಷಯಗಳು ನಮ್ಮ ಋಷಿ ಮುನಿಗಳಿಗೆ ಸಾವಿರಾರು ವರ್ಷಗಳ ಹಿಂದೆಯೇ ತಿಳಿದಿತ್ತು. ಅದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಜೀವನಕ್ಕೆ ಅಳವಡಿಸಿಕೊಂಡರೆ ಮತ್ತಷ್ಟು ಏಳಿಗೆಯನ್ನ ನಾವೆಲ್ಲರೂ ಕೂಡ ಸಾಧಿಸಬಹುದು. ತಮ್ಮೆಲ್ಲರಿಗೂ ಜಗಜ್ಜನನಿ ಲಲಿತಾಂಬಿಕೆಯ ಕೃಪೆ ಆಶೀರ್ವಾದ ಲಭಿಸಲಿ. ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.